ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಒಂದು ಹಾದಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಆ ಒಂದು ಸುದ್ದಿಯನ್ನು ಕೇಳಿದಂತಹ ಇಬ್ಬರು ಕುರುಡರು, ದಾವೀದ ಕುಲಪುತ್ರರೇ, ನಮಗೆ ದಯ ತೋರಿ ಎಂದು ಕೂಗಾಡುತ್ತಾರೆ, ಪ್ರಾರ್ಥಿಸುತ್ತಾರೆ. ಆದರೆ ಪ್ರಭು ಯೇಸು ಕ್ರಿಸ್ತರು ಅವರಿಗೆ ತಕ್ಷಣ ಉತ್ತರವನ್ನು ನೀಡುವುದಿಲ್ಲ, ಬದಲಾಗಿ ಮೌನವಾಗಿ ಮುನ್ನಡೆಯುತ್ತಾರೆ. ಈ ಕುರುಡರು ತಾಳ್ಮೆಯನ್ನು ಕಳೆದುಕೊಳ್ಳಲಿಲ್ಲ, ನಮ್ಮ ಪ್ರಾರ್ಥನೆಗೆ ಉತ್ತರ ನೀಡಲಿಲ್ಲ, ಪ್ರಭು ನಮ್ಮನ್ನು ಆಲಿಸಲಿಲ್ಲ ಎಂದು ಅವರು ಕೋಪದಿಂದ ದೂರ ಹೋಗಲಿಲ್ಲ. ಬದಲಾಗಿ ಅವರು ತಾಳ್ಮೆಯಿಂದ ಪ್ರಭುವನ್ನು ಹಿಂಬಾಲಿಸಿದರು. ಹಾಗೂ ಒಂದು ಮನೆಯ ಬಳಿ ಪ್ರಭು ಯೇಸು ಕ್ರಿಸ್ತರು ಈ ಕುರುಡರ ಬಳಿ ಕೇಳುತ್ತಾರೆ, ನಾನು ನಿಮ್ಮನ್ನು ಗುಣಪಡಿಸಬಲ್ಲೆ ಎಂಬಂತ ವಿಶ್ವಾಸ ನಿಮ್ಮಲ್ಲಿದೆಯಾ ಎಂದು. ಆಗ ಅವರು ಹೌದು ಎಂದಾಗ ಪ್ರಭು ಯೇಸು ಅವರನ್ನು ಗುಣಪಡಿಸುತ್ತಾರೆ. ಪ್ರಿಯರೇ, ನಾವು ಈ ಕುರುಡರಿಂದ ಪಾಠವನ್ನು ಕಲಿಯಬೇಕು. ಹಲವಾರು ಬಾರಿ ನಾವು ಪ್ರಾರ್ಥಿಸಿದಾಗ ತಕ್ಷಣ ನಮಗೆ ಉತ್ತರ ಸಿಗದೇ ಇದ್ದಾಗ ನಾವು ದೇವರಿಲ್ಲ ಅಥವಾ ದೇವರ ವಿರುದ್ಧ ಕೋಪಗೊಂಡು ದೂರ ಸರಿಯುತ್ತೇವೆ. ಆದರೆ ಈ ಕುರುಡರು ನಮಗೆ ಕಲಿಸುತ್ತಾರೆ, ದೇವರು ಮೌನವಾಗಿದ್ದಾಗಲೂ ನಾವು ಅವರನ್ನು ಹಿಂಬಾಲಿಸಬೇಕು ಹಾಗೂ ಅವರ ಕದ ತಟ್ಟುತ್ತಲೇ ಇರಬೇಕು. ಕುರುಡರಂತೆ ಅವರಲ್ಲಿದ್ದಂತಹ ವಿಶ್ವಾಸ ನಮ್ಮಲ್ಲೂ ಸಹ ಹೆಚ್ಚಾಗಬೇಕು. ಹಾಗೂ ಒಂದು ದಿನ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಆಲಿಸುತ್ತಾರೆ ಹಾಗೂ ನಮ್ಮನ್ನು ಗುಣಪಡಿಸುತ್ತಾರೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆ ಎಂಬಂತಹ ವಿಶ್ವಾಸ ನಮ್ಮಲ್ಲಿರಬೇಕು. ಪ್ರಿಯರೇ, ಈ ಆಗಮನ ಕಾಲದಲ್ಲಿ ನಾವು ಈ ಕುರುಡರಂತೆ ಅವರಿಗೆ ಕಣ್ಣಿಲ್ಲದಿದ್ದರೂ ಅವರು ಪ್ರಭು ಯೇಸು ಕ್ರಿಸ್ತರ ಶಕ್ತಿಯನ್ನು ಕಂಡರು. ನಾವು ಕಣ್ಣಿದ್ದು ಕುರುಡರಾಗಬಾರದು. ಬದಲಾಗಿ ನಮ್ಮಲ್ಲಿ ವಿಶ್ವಾಸ, ಒಂದು ಪ್ರಾರ್ಥನೆಯ ಜೀವನ ಹೆಚ್ಚಾಗುತ್ತಿರಬೇಕು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.